ನಮಸ್ತೆ ವೀಕ್ಷಕರೇ, ಇನ್ಫೋ ಮಾಸ್ಟರ್ಗೆ ಸ್ವಾಗತ. ಉಳುವ ಯೋಗಿಯ ನೋಡಿಲೆ ಭಾಗ 52 ಕನ್ನಡಪ್ರಭದಲ್ಲಿ ಇದು ಪ್ರತಿದಿನ ಪ್ರಕಟಗೊಳ್ತಾ ಇದೆ. ಪ್ರಗತಿಪರ ರೈತರ ಕುರಿತಾಗಿ, ಅವರ ವ್ಯವಸಾಯದ ಕುರಿತಾಗಿ ಮತ್ತು ಅವರಿಗೆ ಎಷ್ಟು ಆದಾಯ ಬರುತ್ತೆ, ಹೇಗೆ ವ್ಯವಸಾಯ ಮಾಡ್ತಾರೆ, ಏನೆಲ್ಲ ಬೆಳೀತಾರೆ ಅಂತ ಡೀಟೇಲ್ ಆಗಿ ಕೊಡ್ತಾ ಇದ್ದಾರೆ. ಹಾಗೆ ಅವರ ಸಂಪರ್ಕ ವಿಳಾಸ ಕೂಡ ಇದರಲ್ಲಿ ಇರುತ್ತೆ. ರೇಷ್ಮೆ, ತೆಂಗು, ಅಡಿಕೆ, ವಿವಿಧ ಹಣ್ಣುಗಳ ಬೆಳೆ. CSRTI ನಿವೃತ್ತ ತಾಂತ್ರಿಕ ಅಧಿಕಾರಿ ವಸಂತ ಅವರ ಕೃಷಿ ಪ್ರೀತಿ. ಮೈಸೂರು ತಾಲೂಕು ದುದ್ದಗೆರೆಯಲ್ಲಿರುವ ಅವರ ತೋಟ. ಮೈಸೂರು ತಾಲೂಕು ದುದ್ದಗೆರೆಯ BC ವಸಂತ ಅವರು ಕೇಂದ್ರೀಯ ರೇಷ್ಮೆ ಸಂಶೋಧನಾ ಮತ್ತು ತರಬೇತಿ ಸಂಸ್ಥೆಯಲ್ಲಿ ತಾಂತ್ರಿಕ ಅಧಿಕಾರಿಯಾಗಿ ಇದ್ದರು. ನಿವೃತ್ತಿಯ ನಂತರ ಸಂಪೂರ್ಣವಾಗಿ ಕೃಷಿಯಲ್ಲಿ ನಿರತರಾಗಿದ್ದಾರೆ. ಅವರಿಗೆ 3 ಎಕರೆ ಜಮೀನಿದೆ. ಇವರು ಸಮಗ್ರ ಕೃಷಿ ಪದ್ಧತಿ ಅಳವಡಿಸಿಕೊಂಡಿದ್ದಾರೆ. ಪ್ರಮುಖವಾಗಿ ರೇಷ್ಮೆ, ತೋಟಗಾರಿಕೆ ಬೆಳೆಗಳಾದ ತೆಂಗು, ಅಡಿಕೆ, ಕಾಳುಮೆಣಸು, ವಿವಿಧ ಜಾತಿಯ ಹಣ್ಣುಗಳನ್ನು ಬೆಳೆಯುತ್ತಾರೆ. ಸೀತಾಫಲ, ರಾಮಫಲ, ಮಾವು, ಹಲಸು, ದಾಳಿಂಬೆ, ನೇರಳೆ, ಸೀಬೆ, ಕಿತ್ತಳೆ, ಮೋಸಂಬಿ, ಪನ್ನೀರ್ ಗಿಡಗಳಿವೆ. ರೇಷ್ಮೆಯಲ್ಲಿ ವರ್ಷಕ್ಕೆ 9 ಬೆಳೆ ತೆಗಿತಾರೆ. ಮೈಸೂರಿನಲ್ಲಿ ಮಾರಾಟ ಮಾಡ್ತಾರೆ. ಮೊದಲು ರೇಷ್ಮೆಗೂಡು ಮಾರಾಟಕ್ಕೆ ರಾಮನಗರ ಅಥವಾ ಕೊಳ್ಳೇಗಾಲದ ಮುಡಿಗುಂಡಕ್ಕೆ ಹೋಗಬೇಕಿತ್ತು. ಮೈಸೂರಿನಲ್ಲಿ ಮಾರುಕಟ್ಟೆ ಆರಂಭವಾದ ನಂತರ ಸಾಕಷ್ಟು ರೇಷ್ಮೆ ಬೆಳೆಗಾರರಿಗೆ ಅನುಕೂಲವಾಗಿದೆ. ರೇಷ್ಮೆ ಒಂದು ಬೆಳೆಗೆ 50 ರಿಂದ 70 ಸಾವಿರ ರೂಪಾಯಿವರೆಗೂ ಆದಾಯ ಇರುತ್ತೆ. ತೆಂಗು ಮಾರಾಟದಿಂದ 40 ಸಾವಿರ ರೂಪಾಯಿ ಆದಾಯ ಬರ್ತಾ ಇದೆ. ವಸಂತ ಅವರು ಸಾವಯವ ಕೃಷಿಗೆ ಪೂರಕವಾಗಿ ಎರೆಹುಳು ಗೊಬ್ಬರ, ಜೀವಾಮೃತ ತಯಾರಿಸಿ ಜಮೀನಿಗೆ ನೀಡ್ತಾರೆ. ಉಪಕಸಬಾಗಿ ಮೇಕೆ ಹಾಗೂ ಕೋಳಿ ಸಾಕಾಣಿಕೆ ಮಾಡುತ್ತಿದ್ದಾರೆ. ಕೋಳಿಗಳನ್ನು ಕೀರುಗಳು ತಿಂದು ಹಾಕುತ್ತಿವೆ. ಆದ್ದರಿಂದ ಈಗ ಕೋಳಿ ಸಾಕಾಣಿಕೆ ನಿಲ್ಲಿಸಲಾಗಿದೆ. ವಸಂತ ಅವರನ್ನು 2023ನೇ ಸಾಲಿನ ರೈತ ದಸರಾದಲ್ಲಿ ಸನ್ಮಾನಿಸಲಾಗಿದೆ. ಇದಲ್ಲದೆ ಹೆಚ್ಚು ತೋಟಗಾರಿಕೆ ಬೆಳೆ ಪೂರೈಸಿದ್ದಕ್ಕಾಗಿ ಹಾಪ್ಕಾಮ್ಸ್ನಿಂದ ಸನ್ಮಾನಿತರಾಗಿದ್ದಾರೆ. ಕೃಷಿ ನಾವೇ ಮಾಡಿದರೆ ಕಷ್ಟವಾಗಲ್ಲ, ಸಂಪೂರ್ಣವಾಗಿ ಆಳುಕಾಳುಗಳನ್ನು ನಂಬಿದರೆ ಕಷ್ಟವಾಗುತ್ತೆ ಅಂತಾರೆ ವಸಂತ ಅವರು. ಹೆಚ್ಚಿನ ಮಾಹಿತಿಗಾಗಿ ಅವರನ್ನು ಸಂಪರ್ಕಿಸಬೇಕಾಗಿರುವಂತಹ ವಿಳಾಸ BC ವಸಂತ, ಡಾಟರ್ ಆಫ್ ಲೇಟ್ ಚಿಕ್ಕವೀರಯ್ಯ, ದುದ್ದಗೆರೆ, ವರುಣಾ ಹೋಬಳಿ, ಮೈಸೂರು ತಾಲೂಕು, ಮೈಸೂರು ಜಿಲ್ಲೆ. ಮೊಬೈಲ್ ಸಂಖ್ಯೆ 9902622211. ಮತ್ತೊಂದು ಮಾಹಿತಿ ಹೊತ್ತ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಸ್ನೇಹಿತರೆ, ಧನ್ಯವಾದಗಳು.